ಹಾಯ್ ಆಲ್, ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತು ನಮ್ಮ ಅತ್ತೆಯವರು ಬಂದಿದ್ವಿ. ಆ್ಯಕ್ಚುಲಿ ನೈಟೇ ಬಂದ್ವಿ. ಮಾರ್ನಿಂಗ್ 7 o'clockಗೆ ಒಂದು ಮದುವೆ ಇತ್ತು. ಇನ್ನು ಬೆಳಗ್ಗೆ ಎದ್ದರೆ ಫುಲ್ಲು ಮಳೆ ಬರೋ ಥರ ಇತ್ತು. ವೆದರೆಲ್ಲ ಸುತ್ತ ಕಾಡಿರೋದಕ್ಕೂ ಸಖತ್ತಾಗಿತ್ತು ವ್ಯೂವು. ಇನ್ನು ನಮ್ಮ ಕಾರ್ ಟೈಯರು ಪಂಚರ್ ಆಗಿಬಿಟ್ಟಿತ್ತು, ಹಂಗಾಗಿ ಅವರು ಚೇಂಜ್ ಮಾಡ್ತಿದ್ರು. ಇನ್ನು ನಮ್ಮ ಅತ್ತೆಗೂ ನೈಟಿಂದ ಕೆಮ್ಮಲು ಜಾಸ್ತಿ ಆಗಿಬಿಟ್ಟು ಅವ್ರಿಗೆ ಅವಾಗವಾಗ ಹಂಗೆ ಆಗ್ತಿರುತ್ತೆ. ಹಂಗಾಗಿ ನೆಬಿಲೈಜೇಷನ್ ಹಾಕ್ಕೊಡೋದು ಅಂದ್ಬಿಟ್ಟು ಒತ್ತರಂಟೆನೇ ಹಾಕ್ಕೊಟ್ಟೆ. ಇನ್ನು ಇವತ್ತು ಯಾಕೋ ಸ್ವಲ್ಪ ತಲೆನೋತಿತ್ತು ಅಂದ್ಬಿಟ್ಟು ಕಾಫಿ ಕಾಯಿಸ್ಕೊಂಡು ಕೊಡಿದೆ. ಅದಾದಮೇಲೆ ಇಷ್ಟೂ ಎದ್ದ ಅವ್ನಿಗೂ ಹಾಲು ಕೊಟ್ಬಿಟ್ಟು ಇನ್ನು ಸ್ನಾನ ಮಾಡಿಸ್ಬೇಕು. 10 o'clockಗೂ ಒಂದು ಮದುವೆ ಇತ್ತು. ಇನ್ನು ವೋಟರ್ ID ಫಾರಮ್ ಕೊಟ್ಟಿದ್ದರು, ಫಿಲಪ್ ಮಾಡಬೇಕು ಮತ್ತೆ ಹೊಸದಾಗಿ ಅಂದ್ಬಿಟ್ಟು ಅದನ್ನು ಫಿಲಪ್ ಮಾಡಿಬಿಟ್ಟು ನಾಷ್ಟ ಮಾಡಿಕೊಂಡು ಹಾಗೆ ನಮ್ಮ ಗಿಡದಲ್ಲಿ ಸೀಬೆಹಣ್ಣು ಬಿಟ್ಟಿತ್ತು, ಅದನ್ನು ತಿನ್ಕೊಂಡು ಸ್ವಲ್ಪ ನನ್ನ ಗಂಡನ ಜೊತೆ ತರಲೆ ಮಾಡ್ತಿದ್ದೆ. ಇನ್ನು ಆ ಫಾರಮ್ಗೆ ಫೋಟೋ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ಅಂಟಿಸ್ಬೇಕಿತ್ತು. ಹಂಗಾಗಿ ಜೆರಾಕ್ಸ್ ಏನೂ ಇರಲಿಲ್ಲ, ಫೋಟೋನೂ ಇರಲಿಲ್ಲ ಅಂದ್ಬಿಟ್ಟು ಸ್ಟುಡಿಯೋಗೆ ಹೋದ್ವಿ. ಜೆರಾಕ್ಸ್ ತೊಗೊಂಡು ಹಂಗೆ ಫೋಟೋ ಎಲ್ಲ ತೆಗೆಸ್ಕೊಂಬರೋದ ಅಂತ. ಆ ಕೆಲಸ ಮುಗಿಸ್ಕೊಂಡು ಹಂಗೆ ಸಾಮಾನು ತರಬೇಕಿತ್ತು. ಸಾಮಾನೆಲ್ಲ ತೊಗೊಂಡು ಸ್ವಲ್ಪ ತರಕಾರಿ ತೊಗೊಂಡು ನಾವು ವೀಕ್ಲಿ ಒಂದು ಸತಿ ಬಂದಾಗಲೇ ತರಕಾರಿ ಏನೇನು ಐಟಮ್ ಬೇಕು ಅವೆಲ್ಲ ತಂದು ಕೊಟ್ಬಿಡ್ತೀವಿ. ಇಲ್ಲಿ ಪಕ್ಕದಲ್ಲಿ ಎಲ್ಲೂ ಅಂಗಡಿ ಇಲ್ಲ ಆಗಲೆಲ್ಲ ಹೋಗಿ ತೊಗೊಳಕ್ಕೆ. ಇನ್ನು ನಮ್ಮ ಅತ್ತೆಗೆ ಸ್ಲಿಪ್ಪರು ಇರಲಿಲ್ಲ, ಹಂಗಾಗಿ ಸ್ಲಿಪ್ಪರ್ ತೊಗೊಂಡು ಬರ್ತಾ ಸಮೋಸ ತೊಗೊಂಡ್ರು. ಅದನ್ನು ತಿನ್ಕೊಂಡು ಫಿಲ್ಟ್ರ್ ನೀರು ಬೇಕಿತ್ತು, ಖಾಲಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿ ಕರೆಂಟ್ ಹೊಂಟೋಗ್ಬಿಟ್ಟಿತ್ತು. ಇನ್ನು ಮಾಂಸ ತಂದಿದ್ವಿ. ನಾನು ಮುದ್ದೆ ಮಾಡಿಕೊಟ್ಬಿಟ್ಟು ಮಸಾಲೆ ಆಡಿಸ್ಕೊಟ್ಟಿದ್ದೆ ಅಷ್ಟೇ. ನಮ್ಮ ಅತ್ತೆನೇ ತೊಳೆದು ಸಾಂಬಾರೆಲ್ಲ ಮಾಡಿದ್ರು. ಇನ್ನು ಊಟ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ.